ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾವು ಇವತ್ತು ಮಂಡ್ಯಕ್ಕೆ ಹೊರಟಿದ್ದೇವೆ. ಸಾಗರದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಮಂಡ್ಯಕ್ಕೆ ಹೋಗ್ತೇವೆ. ಮೈಸೂರಿಗೆ ಮಗ ಬರ್ತಾ ಇದ್ದಾನೆ, ಅಲ್ಲಿಂದ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಮೊಮ್ಮಗಳಿದ್ದಾಳೆ, ಅವಳನ್ನು ನೋಡ್ಕೊಂಡು ಬರುವ ಅಂತ, ಸೊಸೆ ಹಾಗೂ ಮೊಮ್ಮಗಳನ್ನು ನೋಡ್ಕೊಂಡು ಬರುವ ಅಂಥೇಳಿ ಹೊರಟಿತ್ತು. ಇದು ವಿಡಿಯೋ ಮಾಡಿ ಸುಮಾರು 1.5 ತಿಂಗಳ ಮೇಲೆ ಆಯಿತು. ಈಗ ಅವರು ಬೆಂಗಳೂರಲ್ಲೇ ಇದ್ದರು, ಮೊಮ್ಮಗಳು ಮತ್ತು ಸೊಸೆ ಎಲ್ಲ. ಈ ಸಾಗರದಿಂದ ಹೋಗುವಾಗ, ಮೈಸೂರಿಗೆ ಹೋಗುವಾಗ ಈ ಸೀನರಿ ಎಲ್ಲ ಭಾರಿ ಚೆಂದ ಉಂಟು ನೋಡಲಿಕ್ಕೆ, ತುಂಬ ಖುಷಿ ಆಗ್ತದೆ. ಅದಕ್ಕೆ ವಿಡಿಯೋ ಮಾಡಿದೆ ನಾನು. ಈಗ ಮೈಸೂರು ಹತ್ರ ಬಂತು. ನಾವು ಮಗ ಬರ್ತಾನೆ ಅಲ್ಲಿ ಕರ್ಕೊಂಡು ಹೋಗಲಿಕ್ಕೆ. ಈಗ ನಾವು ಮಂಡ್ಯಕ್ಕೆ ಹೋಗ್ತಾ ಇತ್ತು. ಮಂಡ್ಯ ಅಂದರೆ ಅರಕೆರೆ ಅವರ ಮನೆ, ಅಲ್ಲಿಗೆ ಹೋಗ್ತಾ ಇತ್ತು. ಅಲ್ಲಿಂದ ನಾವು ಮರುದಿನ ಬ್ಯಾಂಗ್ಳೂರಿಗೆ ಹೋಗುತ್ತು. ನಾನು, ಮಗ ಮತ್ತು ನಮ್ಮನೆಯವರು ಮೂವರು ಬ್ಯಾಂಗ್ಳೂರಿಗೆ ಹೋಗುತ್ತೆ. ಅವನಿಗೆ ಶೂಟಿಂಗ್ ಉಂಟು, ಹಾಗಾಗಿ ನಾವು ಮೂವರು ಬ್ಯಾಂಗ್ಳೂರಿಗೆ ಹೋಗ್ತೇವೆ. ಅದಕ್ಕೆ ಇವತ್ತು ಮೊಮ್ಮಗುವನ್ನು ನೋಡಿಕೊಂಡು ಹಾಗೆ ಹೋಗುವ ಅಂಥೇಳಿ ಬಂತು. ಇಲ್ಲಿ ಅರಕೆರೆಯಲ್ಲಿ ನಾವು ಒಂದು ದಿವಸ ರಾತ್ರಿ ಇದ್ದು ಆಮೇಲೆ ಮರುದಿನ ಬ್ಯಾಂಗ್ಳೂರಿಗೆ ಹೋಗುವಾಗ ಒಂದು ಪ್ಲೇಸಿಗೆ ಹೋಯ್ತು. ಇಲ್ಲಿ ಮಂಡ್ಯದ ಹತ್ರನೇ, ಅರಕೆರೆ ಹತ್ರನೇ. ಅದು ನೋಡಲಿಕ್ಕೆ ತುಂಬ ಚೆಂದ ಉಂಟು. ಈಗ ಅಲ್ಲಿಗೆ ಹೋಗ್ತಾ ಇತ್ತು. ನಿನ್ನೆ ಅದೇ ಹಾಲ್ಟ್ ಮಾಡ್ತಾ ಅರಕೆರೆಯಲ್ಲಿ, ಈಗ ಆ ಪ್ಲೇಸಿಗೆ ಹೋಗ್ತಾ ಇತ್ತು. ಆ ಪ್ಲೇಸಿನ ಹೆಸರು ಶೂಟಿಂಗ್ ಮಹದೇವಪುರ ಅಂತ ಹೇಳಿ ಅಂತೆ. ಅಂದರೆ ಅಲ್ಲಿ ತುಂಬ ಶೂಟಿಂಗ್ ಆಗ್ತಾ ಇರುತ್ತಂತೆ, ಅದಕ್ಕೆ ಆ ಹೆಸರಿನಲ್ಲೇ ಕರೀತಾರೆ ಬಹುಶಃ. ಅದರ ಮೊದಲು ಮಹದೇವಪುರ ಅಂತಲೇ ಇದ್ದಿರಬೇಕು, ಈಗ ಶೂಟಿಂಗ್ ಮಹದೇವಪುರ ಆಗಿದೆ ಅದು. ಮತ್ತು ಇನ್ನೊಂದು ಬೋರೆ ದೇವರ ಹೊಳೆ ಅಂತಲೂ ಕರೀತಾರಂತೆದು. ಅಲ್ಲಿ ಒಂದು ದೇವಸ್ಥಾನ ಸಹ ಉಂಟು, ಬೋರೆ ದೇವರ ದೇವಸ್ಥಾನ ಅಂಥೇಳಿ ಉಂಟು. ಅದನ್ನು ನಿಮಗೆ ಆಮೇಲೆ ತೋರಿಸ್ತೇನೆ. ಈಗ ನಾವು ಹತ್ರ ಬಂತು ಅಲ್ಲಿ ಆ ಪ್ಲೇಸಿನ ಹತ್ರ. ನೋಡಿ ಎಷ್ಟು ಚೆಂದ ಉಂಟು. ಆಚೀಚೆ ಗದ್ದೆ, ಆಮೇಲೆ ಸಾಲು ತೆಂಗಿನ ಮರಗಳ ಮಧ್ಯೆ ರಸ್ತೆ ಹೋಗ್ತಾ ಉಂಟು. ಅದೇ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ ನಾವು ಅದನ್ನು ನೋಡ್ತಾ ಹೋಗಲಿಕ್ಕೆ. ನೋಡಿ ಈಗ ಆ ಪ್ಲೇಸಿಗೆ ಬಂತು ನಾವು. ನೀವೇ ನೋಡಿ ಅದು ಎಷ್ಟು ಚೆಂದ ಉಂಟು ಅಂತೇಳಿ, ನೀವೇ ನೋಡಿ. ಇಲ್ಲಿ ತೆಪ್ಪಸ ಉಂಟು, ಅದರಲ್ಲೂ ನಮಗೆ ಕರ್ಕೊಂಡು ಹೋಗೋದಾದರೆ ಕರ್ಕೊಂಡು ಹೋಗ್ತಾರಂತೆ. ನಾವು ಹೋಗಲಿಲ್ಲ ಅದರಲ್ಲಿ. ಇಲ್ಲಿ ಅದೇ ನಂದು ಮಗ ಈಗ ಸೀರಿಯಲಲ್ಲಿ ಮಾಡ್ತಾ ಇದ್ದಾನಲ್ಲ, ಆದಿಲಕ್ಷ್ಮಿ ಪುರಾಣ, ಆ ಇದು ಧಾರಾವಾಹಿದ್ದು ಶೂಟಿಂಗ್ ಆಗಿತ್ತು ಇಲ್ಲೇ. ಅದೇ ಬೋರೆ ದೇವರ ದೇವಸ್ಥಾನ ಅಂತ. ನಿಲ್ಲಿ ನೀವು ಜೋಳು 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 ಜೋಳುಕೆ ಎಂತದ್ ಕಾಣೋದು? ಹೌದಾ? ಓಹೋ, ನೀರು ಆಳ ಇಲ್ವಾ? ಆಳ ಇಲ್ವಾ? ಹಾಂ, ಆ ಕಡೆ ತುದಿಗೆ ಹೋದ್ರೆ ಅಲ್ಲಿಂದ ಹಿಂಗೆ ಬರ್ಬೋದು. ಭಾರಿ ಚಂದ ಇತ್ತು. ತುಂಬ ಜನ ಬರ್ತಾರೆ ಇಲ್ಲಿ, ಇದೆಲ್ಲ ಮಾಡಿರೋದು. ಅದೇ ಹಾರುತ್ತೆ. ಹೌದು, ಅದೇ ನೀವು ಇಟ್ಕೊಂಡ್ಲೇ ಇಲ್ಲ.
ಹೌದು. ಎಷ್ಟು ಚಂದ ಇಡ್ಬೋದು ಇದನ್ನೆಲ್ಲ. ಹ್ಮ್. ಶಿ ನಮಗೆ ಬೇಜಾರು ಅದು ಮಾಡಿದೆ ಏನಾರು ಮಾಡ್ತಾರೆ. ತೆಗಿತಾ ಇದೆಯಾ? ಹ್ಮ್. ನೋಡಿ ಎಷ್ಟು ಚಂದ ಉಂಟಲ್ಲ ಈ ಪ್ಲೇಸು. ಈಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ ಇದ್ರದ್ದು ಇದು ಸುತ್ತಲೂ ಯಾವ ಥರ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಬಂದ ಅಲ್ಲಿ ಪ್ರವಾಸಿಗರೋ ಯಾರೋ ಆ ಊರಿನವರೆಯ ಏನೋ ನನಗೆ ಎಂಥದ್ದು ಗೊತ್ತಾಗೋದಿಲ್ಲ. ನನಗಂತೂ ಬೇಜಾರಾಗಿ ಹೋಯ್ತಲ್ಲಿ ನೋಡಿ. ಅಷ್ಟು ಕಸ ಕಡ್ಡಿ ಮತ್ತು ಅವರು ಪ್ಲೇಟ್ ತಿಂದದ್ದು ಪ್ಲೇಟನ್ನೆಲ್ಲ ಅಲ್ಲೇ ಬಿಸಾಡಿ ಹಾಗೆ ಮಾಡಿ ಗಲೀಜು ಮಾಡಿ ಹೋಗಿದ್ದಾರೆ. ಈ ಥರ ಮಾಡಿದರೆ ಎಂತ ಆಗ್ತದೆ ನಮ್ಮದು. ನಮಗೆ ಒಂಥರ ಅಸಹ್ಯ ಅನಿಸುತ್ತೆ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವೇ ಚೆಂದ ಇಡಬೇಕು. ಈಗ ನಾವೇ ಈ ಥರ ಹಾಳು ಮಾಡಿದರೆ, ನಮ್ಮದು ಪರಿಸರವನ್ನು ಹೀಗೆ ಹಾಳು ಮಾಡಿದರೆ ಏನು ಅರ್ಥ ಅದಕ್ಕೆ? ಕೆಲವರೆಲ್ಲ ಬಟ್ಟೆ ಚೂರು ಚಂಪೆ ಅದನ್ನೆಲ್ಲ ತಂದು ಹಾಕಿದ್ದಾರೆ. ಒಂಥರ ಮನಸ್ಸಿಗೆ ಒಂಥರ ತುಂಬ ಹಿಂಸೆ ಆಯಿತು ನನಗೆ. ನಾನು ಅದೇ ಮಗನ ಹತ್ರ ಹೇಳ್ತಾ ಇದ್ದೆ, ಇದನ್ನು ನಾನು ವೀಡಿಯೋ ಮಾಡಿ ಹಾಕ್ತೇನೆ ಅಂತ. ನೀವು ಹೇಳ್ತೀರಿ ಅಲ್ಲಿ ಕೇಳೋರು ಯಾರು ಅಂತ ಕೇಳ್ತಾ ಇದ್ದ ಅವನು. ನಿಮಗೆ ಇದನ್ನು ನೋಡಿ ಏನು ಅನ್ನಿಸ್ತು ತಿಳಿಸಿ ಆಯಿತಾ? ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂತು. ಅಲ್ಲೇ ಹತ್ತಿರ ಇದೆ. ಅಲ್ಲಿ 3 ದೇವರಿದ್ದಾರೆ. ಒಂದು ಶ್ರೀ ಕಾವೇರಿ ಬೋರೆ ದೇವರು, ಮತ್ತೊಂದು ಸಿದ್ಧಿವಿನಾಯಕ ದೇವರು, ಮತ್ತೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಇಷ್ಟು 3 ದೇವರಿದ್ದಾರೆ. ನಮಗೆ ಭಟ್ರು ಪೂಜೆ ಮಾಡಿ ಎಲ್ಲ ಕೊಟ್ಟರು. ಇದ್ರದ್ದು ಕತೆ ಕೇಳಿ ಮಜಾ ಇದೆ. आयुष्येवेन्द्रिये प्रतिष्ठति आयुष्यमस्तु ಭಟ್ರು ಇವರಿಗೆ ಶಾಲೆಲ್ಲ ಹೊತ್ತಿಸಿ ಒಂಥರ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಕೊಟ್ಟರು. ಖುಷಿ ಆಯಿತು ಅಂತ, ಮನಸ್ಸಿಗೆ ಸಮಾಧಾನ ಆಯಿತು ಒಂಥರ. ಭಟ್ರು ಆಮೇಲೆ ಆ ದೇವಸ್ಥಾನದ ದೇವರ ಬಗ್ಗೆ ಎಲ್ಲ ಮಾತಾಡಿದ್ರು. ಭೈರವೇಶ್ವರ ಸ್ವರೂಪ ಬೋರೆ ದೇವರು ಅಂತ ಕರೀತಾರೆ. ಹಿಂದೆಗಡೆ ಕಾವೇರಿ ನದಿ ಹರಿತಿರೋದ್ರಿಂದ ಕಾವೇರಿ ಬೋರೆ ದೇವರು ಅಂತ ಹೇಳ್ತಾರೆ. ಏನು ಅಂತಂದ್ರೆ ಈಗ 64 ಅಷ್ಟ ಭೈರವರು, 64 ಭೈರವದಿರಿದ್ದಾರೆ. ಆ 64 ಭೈರವದಿರಲ್ಲೂ ಇವರು ಒಬ್ಬರು. ನೀವು ಗಂಗಾ ನೀರು ಹರಿಯೋ ದಡದಲ್ಲಿ ನೋಡ್ಬೇಕು ಅಂದ್ರೆ ಕಾಶಿ ನೋಡ್ಬೇಕು ಭೈರವೇಶ್ವರ. ಅದು ಬಿಟ್ರೆ ಕಾವೇರಿ ನದಿ ದಡದಲ್ಲಿ ಇದೊಂದೇ ಜಾಗದಲ್ಲಿ ಇರೋದು ಭೈರವೇಶ್ವರ ದೇವಸ್ಥಾನ. ಹಂಗೆ ಮೊದಲು ಅಲ್ಲಿ ಆ ಕಡೆ ತುಳಸಿ ಪೇಟೆ ಮಾಡಿಸಿದ್ರು, ಅಲ್ಲಿತ್ತು ದೇವಿ ಅಲ್ಲಿತ್ತು ಮೊದಲು. ಅದನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಇಲ್ಲಿ ದೇವಸ್ಥಾನ ಮಾಡಿದ್ರು. ಇದು ತಲೆ ಹಿಂಗೆ ಬಾಗಿರೋದಕ್ಕೇನೋ ಇದು ಹೇಳಿ. ಬಾಗಿರೋದಕ್ಕೆ ನಮ್ಮ ಹಿರಿಯರು ಅವಾಗಿಂದ ಹೇಳ್ಕೊಂಡು ಬಂದಿರೋದು ಅದೇ. ಈಗ ಹೇಳಿದ್ನಲ್ಲ ನಾನು, ಈ ಆದಿಚುಂಚನಗಿರಿ ಭೈರವ ಮತ್ತೆ ಬೋರೆ ದೇವರು ಮತ್ತೆ ಇನ್ನು ಬೊಮ್ಮಪ್ಪ ಅಂತೆಲ್ಲ ಇದ್ದಾರೆ. ಅವರೆಲ್ಲರೂ ನೀವು ನೆಲೆಗೊಳ್ಳಿಕ್ಕೆ ಸ್ಥಳ ನೋಡ್ಕೊಂಡು ಬನ್ನಿ ಅಂತ ನಮ್ಮ ಆದಿಚುಂಚನಗಿರಿ ಭೈರವ ಹೇಳ್ತಾರೆ. ಇವರೆಲ್ಲ ಹೀಗೆ ಒಂದ್ಸರಿ ಬಂದರು, ನಾವೆಲ್ಲ ನೆಲೆಗೊಂಡಕ್ಕೆ ನೋಡ್ಕೊಬರೋಣ ಆ ಜಾಗಗಳನ್ನ ಅಂತೇಳಿ. ಈ ಜಾಗ ತುಂಬ ಪ್ರಶಾಂತವಾಗಿದೆ ಅಂತೇಳಿ ಇವ್ರು ಇಲ್ಲೇ ನೆಲೆಗೊಂಡ್ರು. ಇನ್ನೊಬ್ರು ಬೊಮ್ಮಪ್ಪ ಅಂತ ಇನ್ನೊಂದು ಆ ಕಡೆ ಒಬ್ಬರು ನೆಲೆಗೊಂಡಿದ್ದಾರೆ. ಹಾಗಾಗಿ ಇವ್ರು ಹೋಗಿ ಮತ್ತೆ ವಾಪಸ್ ಹೇಳಲಿಲ್ಲ, ನಮ್ಗೆ ಇಂಥ ಜಾಗ ಇಷ್ಟ ಆಗಿದೆ, ಇಂಥ ಜಾಗದಲ್ಲಿ ನಾವು ನೆಲೆಗೊಂಡ್ತೀವಿ ಅಂತ
ಅವರು ಎಲ್ಲಿ ನನ್ನ ತಮ್ಮದಿರು ಹೋದವ್ರು ವಾಪಸ್ ಬರಲಿಲ್ಲ ಅಂತ ಹುಡುಕೊಂಡು ಬಂದಾಗ ಇವರು ಇಲ್ಲಿ ಆಲೇ ನೆಲೆಗೊಂಡು ಪೂಜೆ ಸಲ್ಲಿಸ್ಕೊತಾ ಇದ್ರು ನೋಡ್ಬಿಟ್ಟು ಈಗ ಗೊತ್ತಲ್ಲ ಅಣ್ಣ ತಮ್ಮಂದಿರು ಅಂತ ಅಂದಾಗ ಆ ಮಾತು ಕಥೆಗಳನ್ನ ಹೇಳಿದ್ರು. ನೀನು ನಮ್ಗೆ ಹೇಳ್ಬಿಟ್ಟು ನೆಲೆಗೊಂಡ್ಬೋದಿತ್ತಲ್ಲ, ನೀನು ಹೇಳ್ದೇನೆ ನೆಲೆಗೊಂಡಿದ್ರೆ ನಾವೇನಾದ್ರು ಕೈಬೇಕು ಅಂತೇಳಿ ಸ್ವಲ್ಪ ಮಾತನಾಡ್ಬಿಟ್ಟು ಹೊಡಿಯೋಕೆ ಅಂತ ಬಂದಂತ ಆ ಏಟನ್ನು ತಪ್ಪಿಸ್ಕೊಳ್ಳಿಕ್ಕೆ ಸ್ವಲ್ಪ ವಾಲಿರ್ತಕ್ಕಂಥದ್ದು ಅನ್ನೋದನ್ನ ಮೊದಲಿಂದಲೇ ಹೇಳಿ.